ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 29ರ ಮರಳೂರು ಜನತಾ ಕಾಲೋನಿ 13ನೇ ಕ್ರಾಸ್ನಲ್ಲಿ ದಿನಾಂಕ 28/2/2026 ರಾತ್ರಿ 8:30ರಂದು ಮನೆಯಿಂದ 3 ಮಕ್ಕಳು ತಮ್ಮ ಸಂಬಂಧಿಕರ ಮನೆಗೆ ಹೋಗುವಾಗ ಬೀದಿ ನಾಯಿಗಳ ಗುಂಪು ಅಫ್ರೀನ್ ಎಂಬ 14 ವರ್ಷದ ಮಗುವಿನ ಎಡಗಾಲಿಗೆ ಮತ್ತು 5 ವರ್ಷದ ಅರ್ಷಾದ್ ಎಂಬ ಮಕ್ಕಳ ಮೇಲೆ ದಾಳಿ ನಡೆಸಿ ಎಡಗಾಲಿಗೆ ಕಚ್ಚಿ ಗಾಯಗೊಳಿಸಿದ್ದ ಸುದ್ದಿಯನ್ನು ಕಲ್ಪತರು ನ್ಯೂಸ್ ಬಿತ್ತರ ಮಾಡಿದ ಹಿನ್ನೆಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಈ ಸುದ್ದಿಯನ್ನು ಗಂಭೀರವಾಗಿ ಪರಿಗಣಿಸಿ ಇಂದು ಬೀದಿ ನಾಯಿಗಳನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಮಾಡಿದ್ದು ಸ್ಥಳೀಯರು ಕಲ್ಪತರು ನ್ಯೂಸ್ ಸುದ್ದಿವಾಹಿನಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮರಳೂರು ದಿಂಡೆ ಜನತಾ ಕಾಲೋನಿ 13ನೇ ಕ್ರಾಸ್ನಲ್ಲಿ 14 ವರ್ಷದ ಅಫ್ರೀನ್ ಮತ್ತು 5 ವರ್ಷದ ಅರ್ಷಾದ್ ಎಂಬ ಇಬ್ಬರು ಮಕ್ಕಳ ಮೇಲೆ ಬೀದಿ ನಾಯಿಗಳ ಗುಂಪು ದಾಳಿಯಾಗಿತ್ತು. ಇದು ತುಂಬ ಗಂಭೀರವಾದಂಥ ಪ್ರಕರಣ ಕೂಡ. ಈ ಒಂದು ಪ್ರಕರಣ ನಮ್ಮ ಕಲ್ಪತರು ಸುದ್ದಿವಾಹಿನಿಯಲ್ಲಿ ಸುದ್ದಿ ಕೂಡ ಪ್ರಸಾರ ಆಗಿ ಬಿತ್ತರವಾಗಿತ್ತು. ಇದನ್ನು ಗಂಭೀರವಾಗಿ ತಗೊಂಡು ಮತ್ತು ಎಚ್ಚೆತ್ತಂತಹ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಬಿ ಶುಭಾ ಮೇಡಮ್ ಅವರು ಇದನ್ನು ತುಂಬ ಗಂಭೀರವಾಗಿ ತಗೊಂಡು ಇವತ್ತು ಬೆಳಗ್ಗೆಯಿಂದ ತ್ವರಿತವಾಗಿ ಬೀದಿ ನಾಯಿಗಳನ್ನು ನಿಯಂತ್ರಿಸುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ, ಕ್ರಮ ಕೈಗೊಂಡಿದ್ದಾರೆ. ನಾನು ಅವರಿಗೆ ಕಲ್ಪತರು ಸುದ್ದಿವಾಹಿನಿ ಮುಖಾಂತರ ನಾನು ಅವರಿಗೆ ಧನ್ಯವಾದ ಕೂಡ ನಾನು ತಿಳಿಸ್ತೇನೆ. ಹಾಗೆಯೇ ಈಗ ಇವತ್ತೊಂದಿನಕ್ಕೆ ಸೀಮಿತವಾಗಬಾರ್ದು, ಇನ್ನೂ ಸಾಕಷ್ಟು ಬೀದಿ ನಾಯಿಗಳ ಹಾವಳಿ ಇದೆ, ಪ್ರತಿ ರಸ್ತೆಯಲ್ಲೂ ಕೂಡ ಇದೆ. ಇವತ್ತು ಒಂದು ಹಂತದಲ್ಲಿ ಪ್ರಾರಂಭ ಮಾಡಿದ್ದೀರಾ, ಇದನ್ನು ತ್ವರಿತವಾಗಿ ಏನಿವತ್ತು ಪ್ರಾರಂಭ ಮಾಡಿದರೆ ಇದನ್ನು ತ್ವರಿತವಾಗಿ ನೀವು ಅದನ್ನು ಇದೇ ಪ್ರಕ್ರಿಯೆಯಲ್ಲಿ ಮಾಡಿ ಏನು ಬೀದಿ ನಾಯಿಗಳ ಸಮಸ್ಯೆ ಇದೆ ಇದನ್ನು ಬಗೆಹರಿಸುವಂಥ ಕಾರ್ಯ ಆಗಬೇಕು. ನಾನು ತಮಗೆ ಮತ್ತೊಮ್ಮೆ ಕಲ್ಪತರು ಸುದ್ದಿವಾಹಿನಿ ಮುಖಾಂತರ ನಾನು ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.